ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿ ಅಥಣಿ ತಾಲೂಕಿನ ರಡ್ಡೇರಟ್ಟಿ ಸರ್ಕಾರಿ ಪ್ರೌಢಶಾಲೆಯ ಉಪನ್ಯಾಸಕಿ, ಖ್ಯಾತ ಸಾಹಿತಿ, ಬರಹಗಾರ್ತಿ ಹಾಗೂ ಕವಯತ್ರಿ ಡಾಕ್ಟರ್ ಅರ್ಚನಾ ಅಥಣಿ ಅವರು ದುಬೈನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ದುಬೈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಾಹಿತಿ ಡಾಕ್ಟರ್ ಅರ್ಚನಾ ಅವರ ಕಲರವ. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಅಥಣಿ ತಾಲೂಕಿನ ರಡ್ಡೇರಹಟ್ಟಿ ಸರ್ಕಾರಿ ಪ್ರೌಢಶಾಲೆಯ ಉಪನ್ಯಾಸಕಿ, ಖ್ಯಾತ ಸಾಹಿತಿ, ಬರಹಗಾರ್ತಿ ಹಾಗೂ ಕವಯತ್ರಿ ಡಾಕ್ಟರ್ ಅರ್ಚನಾ ಅಥಣಿ ಅವರು ದುಬೈನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಭಾರತೀಯ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಫೆಸ್ಟ್ ಕೌನ್ಸಿಲ್ ವತಿಯಿಂದ ಹಮ್ಮಿಕೊಂಡಿರುವ 34ನೇ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಫೆಸ್ಟ್ ಕಾರ್ಯಕ್ರಮದಲ್ಲಿ ಹಲವಾರು ದಿಗ್ಗಜರೊಂದಿಗೆ ಡಾಕ್ಟರ್ ಅರ್ಚನಾ ಅಥಣಿ ಅವರು ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನ ಅನಾವರಣ ಮಾಡಲಿದ್ದಾರೆ. ಆಗಸ್ಟ್ 27ರಂದು ಶನಿವಾರ ದುಬೈನ ಪ್ರತಿಷ್ಠಿತ ಫಾರ್ಚೂನ್ ಅಲ್ ಖುಸೈಸ್ ಹೋಟೆಲ್ನ ಸಭಾಭವನದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಫೆಸ್ಟ್ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬಹುಮುಖ ಪ್ರತಿಭೆಯಾಗಿರುವ ಡಾಕ್ಟರ್ ಅರ್ಚನಾ ಅಥಣಿ ಅವರೊಂದಿಗೆ ರಾಜ್ಯ ಹಾಗೂ ದೇಶ ವಿದೇಶಗಳಿಂದ 50ಕ್ಕೂ ಹೆಚ್ಚು ಸಾಹಿತಿಗಳು, ಕವಿಗಳು, ಭರತನಾಟ್ಯ, ಜಾನಪದ ಹಾಡುಗಾರರು ಭಾಗವಹಿಸಿ ತಮ್ಮದೇ ಆದ ಶೈಲಿಯಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಲಿದ್ದಾರೆ. ಕಳೆದ 2021ರಲ್ಲಿ ಗಾಂಧಿ ಜಯಂತಿ ನಿಮಿತ್ತ ಅಕ್ಟೋಬರ್ 1, 2 ಮತ್ತು 3ರಂದು 3 ದಿನಗಳವರೆಗೆ ಮಾಲ್ಡೀವ್ಸ್ ದೇಶದಲ್ಲಿ ಜರುಗಿದ್ದ 25ನೇ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವದಲ್ಲಿ ಪಾಲ್ಗೊಂಡು ಗಮನ ಸೆಳೆದಿರುವ ಡಾಕ್ಟರ್ ಅರ್ಚನಾ ಅಥಣಿ ಅವರು ದೇಶ ವಿದೇಶಗಳಲ್ಲಿ ತಮ್ಮ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಬರಹ, ಕವಿತೆಗಳ ಮೂಲಕ ಕನ್ನಡ ನಾಡಿನ ಮನೆ ಮಾತಾಗಿರುವುದು ಸಂತಸದ ಸಂಗತಿ. ಅವರು ಬೆಳಗಾವಿ ಜಿಲ್ಲೆಯಿಂದ ಏಕೈಕ ಕವಯತ್ರಿಯಾಗಿ ಆಯ್ಕೆಯಾಗಿದ್ದು ಗಡಿ ಭಾಗದಲ್ಲಿ ಸಾಹಿತ್ಯಾಭಿಮಾನಿಗಳಲ್ಲಿ ಹರ್ಷವನ್ನುಂಟು ಮಾಡಿದೆ. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ. ಆಗೊಮ್ಮೆ ಈಗೊಮ್ಮೆ ಗಾಲ್ಫ್ ಕ್ಲಬ್ನಲ್ಲಿ ಟ್ರ್ಯಾಪ್ ಕ್ಯಾಮೆರಾದಲ್ಲಿ ಇಣುಕು ನೋಡುತ್ತಾ ಬೆಳಗಾವಿಗರ ನಿದ್ದೆಗೆಡಿಸಿರುವ ಚಿರತೆಯನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹರಸಾಹಸ ಪಡುತ್ತಿದ್ದಾರೆ. ಆದರೆ ಚಿರತೆ ಮಾತ್ರ ಕಣ್ಣಾಮುಚ್ಚಾಲೆ ಆಟ ಆಡುತ್ತಿದೆ. ಸ್ಥಳಕ್ಕೆ ಶಾಸಕ ಅನಿಲ್ ಬೆನಕೆ ಹಾಗೂ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡರು. ಆಗೊಮ್ಮೆ ಈಗೊಮ್ಮೆ ಗಾಲ್ಫ್ ಕ್ಲಬ್ನಲ್ಲಿ ಟ್ರ್ಯಾಪ್ ಕ್ಯಾಮೆರಾದಲ್ಲಿ ಇಣುಕು ಹಾಕಿ ಬೆಳಗಾವಿಗರ ನಿದ್ದೆ ಕೆಡಿಸಿರುವ ಚಿರತೆ ಇದೀಗ ನಡು ರಸ್ತೆಯಲ್ಲೇ ಮೊಬೈಲ್ನಲ್ಲಿ ಸೆರೆ ಸಿಗುವ ಮೂಲಕ ಮತ್ತಷ್ಟು ಜನರ ನಿದ್ದೆಗೀಡು ಮಾಡಿದೆ. ಆಗಸ್ಟ್ 5ರಿಂದ ಈವರೆಗೆ ಭೀತಿಯ ವಾತಾವರಣ ಸೃಷ್ಟಿಸಿ ಅಲೆದಾಡುತ್ತಿರುವ ಚಿರತೆಯನ್ನ ಹಿಡಿಯುವ ಅರಣ್ಯ ಇಲಾಖೆ ಆಪರೇಷನ್ಗಳೆಲ್ಲ ವಿಫಲವಾಗುತ್ತಲೇ ಇದ್ದು, ಹೋದೆಯ ಅಂದ್ರೆ ಬಂದೇ ಗವಾಕ್ಷಿಲಿ ಎಂಬಂತೆ ಬೆಳಗಾವಿ ಹಿಂಡಲ್ಗ ರಸ್ತೆಯಲ್ಲಿರುವ ವನಿತಾ ವಿದ್ಯಾಲಯದ ಬಳಿಯ ಡಬಲ್ ರೋಡ್ನಲ್ಲಿ ಸೋಮವಾರ ಬೆಳಗ್ಗೆ 6:15ಕ್ಕೆ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಇಂದು ಮುಂಜಾನೆ ಬಸ್ ಚಾಲಕರೊಬ್ಬರು ನಡು ರಸ್ತೆಯಲ್ಲೇ ಚಿರತೆಯನ್ನ ಕಂಡು ತಮ್ಮ ಮೊಬೈಲ್ನಲ್ಲಿ ದೃಶ್ಯವನ್ನ ಸೆರೆ ಹಿಡಿದಿದ್ದು, ಗಿಡ ಮತ್ತು ಕಂಟಿಗಳಿಂದ ಹೊರಬಂದ ಚಿರತೆ ರಸ್ತೆ ದಾಟಿ ಓಡಿ ಹೋಗುತ್ತಿರುವ ದೃಶ್ಯವನ್ನ ಚಾಲಕರು ವಿಡಿಯೋದಲ್ಲಿ ಸೆರೆ ಹಿಡಿದಿದ್ದಾರೆ. ಇತ್ತ ಅರಣ್ಯ ಇಲಾಖೆ ಇದನ್ನು ಸೆರೆ ಹಿಡಿಯುವ ಕುಂಬಿಂಗ್ ಆಪರೇಷನ್ ಭರ್ಜರಿಯಾಗಿ ಆರಂಭಿಸಿದ್ರು ಇದರ ಸುಳಿವು ಅವರಿಗೆ ಸಿಗ್ತಾನೆ ಇಲ್ಲ. ಚಿರತೆ ಪ್ರತ್ಯಕ್ಷಗೊಳ್ಳುವುದು ಹಾಗೂ ಅದೃಶ್ಯಗೊಳ್ಳುವುದು ಹೀಗೆ ಕಣ್ಣಾಮುಚ್ಚಾಲೆ ಆಟ ಆಡುತ್ತಿರುವುದರಿಂದ ಜನರು ಭಯಭೀತರಾಗಿದ್ದಾರೆ. ಆದಷ್ಟು ಬೇಗನೆ ಚಿರತೆಯನ್ನ ಸೆರೆ ಹಿಡಿದು ಜನರನ್ನ ಭಯಮುಕ್ತರಾಗುವಂತೆ ಮಾಡಬೇಕೆಂದು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಜನರು ಮನವಿ ಮಾಡಿದ್ದಾರೆ. ಅರುಣ್ ಪಾಟೀಲ್ ಜೊತೆ ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಬೆಳಗಾವಿ. ಅಪೂರ್ಣಗೊಂಡ ಅರಬಾವಿ ಚಳ್ಳಕೆರೆ ಹೆದ್ದಾರಿ ಮತ್ತು ಮುಂಡರಗಿ ನಗರದ ಬಸ್ ನಿಲ್ದಾಣ ಎದುರು ಡಿವೈಡರ್, ಫುಟ್ಪಾತ್ ಚರಂಡಿ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಮುಂಡರಗಿ ತಾಲೂಕು ಅಧ್ಯಕ್ಷ ಬಸವರಾಜ ರಾಮೇನಹಳ್ಳಿ ಹಾಗೂ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು.
ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಮುಂಡರ್ಗಿ ತಾಲೂಕು ಅಧ್ಯಕ್ಷ ಬಸವರಾಜ್ ರಾಮೇನಹಳ್ಳಿ ಹಾಗೂ ಆಪ್ ಕಾರ್ಯಕರ್ತರಿಂದ 3 ದಿನ ಗತಿಸಿದರೂ ಯಾವುದೇ ಅಧಿಕಾರಿಗಳು ಸ್ಪಂದನೆ ಮಾಡುತ್ತಿಲ್ಲ. ಮುಂದೆ ಇನ್ನೂ ವಿಭಿನ್ನ ರೀತಿಯಲ್ಲಿ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. ಅಪೂರ್ಣಗೊಂಡ ಅರಭಾವಿ ಚಳ್ಳಕೆರೆ ಹೆದ್ದಾರಿ ಮತ್ತು ಮುಂಡರ್ಗಿ ನಗರದ ಬಸ್ ನಿಲ್ದಾಣ ಎದುರು ಡಿವೈಡರ್, ಫುಟ್ಪಾತ್, ಚರಂಡಿ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು. ರಸ್ತೆಯ ಪಕ್ಕದಲ್ಲಿರುವ ಅಕ್ರಮ ಕಟ್ಟಡಗಳ ತೆರವುಗೊಳಿಸಿ ಕಾಮಗಾರಿ ಪೂರ್ಣಗೊಳಿಸಬೇಕು. ಸುಮಾರು 8 ವರ್ಷಗಳು ಗತಿಸಿದರೂ ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಸರ್ಕಾರದ ಮಹತ್ವದ ಯೋಜನೆ ರಸ್ತೆ ನಿರ್ಮಾಣವನ್ನ ಕೆಆರ್ಡಿಪಿ ವಹಿಸಿದ ಗುತ್ತಿಗೆದಾರರಿಗೆ ಸಹಕಾರ ನೀಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದ್ರೆ ಹಾರಿಕೆಯ ಉತ್ತರ ನೀಡುತ್ತಿದ್ದಾರೆ. ರಸ್ತೆ ಚಿಕ್ಕದಾಗಿದ್ದು ಜನ ಮತ್ತು ವಾಹನ ಜಾಸ್ತಿ ಓಡಾಡುತ್ತಿವೆ, ಅಪಘಾತಗಳು ಸಂಭವಿಸುತ್ತಿವೆ. ಆದ್ರೂ ಕೂಡ ಯಾವುದೇ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಿಲ್ಲ. ವಾಯವ್ಯ ರಸ್ತೆ ಸಾರಿಗೆ ಬಸ್ ನಿಲ್ದಾಣ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಬೇರೆ ಬೇರೆ ಬಸ್ ನಿಲ್ದಾಣಗಳ ಮುಂದೆ ಈ ರೀತಿ ಕಟ್ಟಡ ಇಲ್ಲ. ಆದರೆ ನಮ್ಮ ನಗರದ ಸಾರಿಗೆ ಸಂಸ್ಥೆ ನಿಲ್ದಾಣ ಜನರಿಗೆ ಕಾಣದ ಹಾಗೆ ಕಟ್ಟಡ ಕಟ್ಟಿದೆ. ಅದನ್ನ ತೆರವುಗೊಳಿಸಬೇಕು. ಸರ್ಕಾರದ ಆದೇಶ ಇದ್ರೂ ಕೂಡ ರಸ್ತೆ ಸಂಪೂರ್ಣಗೊಂಡಿಲ್ಲ. ಆದರೆ ಕೋರ್ಲಹಳ್ಳಿ ಟೋಲ್ ನಾಕಾದಲ್ಲಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಅದನ್ನ ನಿಲ್ಲಿಸಬೇಕು. ವಿಧಾನಸಭಾ ಮತಕ್ಷೇತ್ರದಿಂದ ನಾವು ಕಳೆದ 2 ದಿನದಿಂದ ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ನಾವು ಮನವಿ ಮಾಡಿದ್ವಿ. ರಾಜ್ಯ ಹೆದ್ದಾರಿ ಮುಂಡ್ರಿಗೆಯಲ್ಲಿ 1 ಕಿಲೋಮೀಟರ್ನಷ್ಟು ಅಪೂರ್ಣ ಮಾಡಿ, ಇದು ಮುಖ್ಯವಾಗಿ ಫುಟ್ಪಾತ್ ಆಗಬೇಕಾಗಿದೆ, ಗಟಾರ್ ಆಗಬೇಕಾಗಿದೆ, ಡಿವೈಡರ್ ಆಗಬೇಕಾಗಿದೆ. ಸಾಮಾನ್ಯ ಜನರಿಗೆ ಓಡಾಡಲಿಕ್ಕೆ ಅನಾನುಕೂಲ ಇದೆ. ಈ ರಸ್ತೆ ಇಕ್ಕಟ್ಟಾಗಿದೆ. ಬಸ್ ಸ್ಟ್ಯಾಂಡ್ ಎದುರುಗಡೆಗೆ ಭಾಳ ಕೊಳಚೆ ಆಗಿದೆ, ಸ್ವಚ್ಛತೆ ಇಲ್ಲ. ಆ ಒಂದು ಸುಮಾರು 8 ವರ್ಷದಿಂದ ಇದೇ ರೀತಿ ಇದೆ. ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಏನಂತಾರೆ ಅವರು ನಿಂಬರವನ್ನ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಪುರಸಭೆಯವರು, ಸ್ಥಳೀಯ ಸಂಸ್ಥೆಯವರು ಅದನ್ನ ಅತಿಕ್ರಮಣ ಕಟ್ಟಡ ತೆರವುಗೊಳಿಸಿದ್ದಾರೆ. ಯಾವ ಕಟ್ಟಡಕ್ಕೆ ತೆರವುಗೊಳಿಸಿ? ಈ ರಸ್ತೆಗ ಕಟ್ಟಡಗಳು ಅತಿಕ್ರಮಣ ಆಗಿದ್ದಾವೆ. ಅವನ್ನ ತೆರವುಗೊಳಿಸಿದ ನಂತರ ನಾವು ಕಾಮಗಾರಿ ಮಾಡ್ತೀವಿ ಅಂತೇಳಿ ನೋಟಿಸ್ಕೊಟ್ಟಿದ್ದಾರೆ. ನಮ್ಮಲ್ಲಿ ಪುರಸಭೆಯವರು ಕೂಡ ಇವ್ರ ಮೇಲೆ ಅವ್ರು ಹಾಕ್ತಾರೆ, ಅವ್ರ ಮೇಲೆ ಇವ್ರು ಹಾಕ್ತಾರೆ. 8 ವರ್ಷ ಆಗಿದೆ. 2 ವರ್ಷ ಆದ್ರೆ ಅವ್ರದ್ದು ಪೀರಿಯಡ್ ಟೈಮ್ ಮುಗಿತದೆ. ಹೀಗಾಗಿ ಇದು ಮತ್ತೆ ಪುರಸಭೆಗೆ ಬರ್ಡನ್ ಆಗುತ್ತಾ. ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಗಟ್ರ ದೊಡ್ಡ ಗಟ್ರ ಆಗಬೇಕಾಗಿದೆ, ಫುಟ್ಪಾತ್ ಆಗಬೇಕಾಗಿದೆ, ಡಿವೈಡರ್ ಆಗಬೇಕಾಗಿದೆ. ಇವೆಲ್ಲ ಆಗಲಿಲ್ಲ ಅಂದ್ರೆ ನಮ್ಮ ಜನರಿಗೆ ಅನಾನುಕೂಲ. ಇಲ್ಲಿ ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಹಳ್ಳಿ ಜನತೆ ಇಲ್ಲೆಲ್ಲ ಬರ್ತಾರೆ. ಪಾರ್ಕಿಂಗ್ ತೊಂದರೆ ಇದೆ, ಓಡಾಡ್ಲಿಕ್ಕೆ ತೊಂದರೆ ಇದೆ. ಮತ್ತೆ ಇವಾಗ ನಿಮ್ಮ ಉದ್ದೇಶ ಏನು? ಈಗ ಏನು ಮಾಡ್ತೀರಿ? ನಾಳೆ ದಿವಸ ನಾವು ಅವರು ಮಾಡಿ ಈಗ ಉಗ್ರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕನ್ನಡ ಪರವಾಗಿರ್ತಕ್ಕಂಥ ಎಲ್ಲ ಹೋರಾಟಗಾರನ್ನ ಕೂಡಿಸ್ಕೊಂಡು ಅವರೆಲ್ಲ ನಮಗೆ ಬೆಂಬಲವಾಗಿ ಮಾಡ್ರಿ. ನೀವು ನಿಮಗೆ ಕೆಲಸ ಈ ಗುತ್ತಿಗೆದಾರರಿಗೆ ಏನು ಎಸ್ಟಿಮೇಟ್ ಪ್ರಕಾರ ನಿಮಗೆ ಕಾರ್ಯನಿರ್ವಹಿಸಲು ಇಲ್ಲಿ ಅನುಮತಿ ನೀಡಲಾಗಿತ್ತು. ಆ ಪ್ರಕಾರ ನೀವು ಬಿಲ್ ಪಡೆದಿದ್ದೀರಿ. ಆ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮಾಡ್ರಿ ಅಂದ್ರೆ ಮಾಡ್ತಾ ಇಲ್ಲ. ಏನು ಅವ್ರ ಅಪ್ಪನ ಮನೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಅನ್ನೋ ಅವರು ಸರ್ಕಾರ ಕೊಟ್ಟಂಥ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಅವ್ರು ಕೆಲಸ ಮಾಡೋಕ್ಕೆ ತಯಾರಿಲ್ಲ ಅಂದ್ರೆ ಇದು ಎಷ್ಟು ಉದ್ದಟತನದ ಪರಮಾವಧಿ? ಇಂಥವೆಲ್ಲ ಪ್ರಶ್ನೆಗಳನ್ನು ನಾವು ಎತ್ತಬೇಕಾಗಿದೆ. ನಾವು ಅದನ್ನ ಜಾಗ್ರತೆ ಮೂಡಿಸಿ ಆ ಕೆಲಸವನ್ನು ಚಾಚು ತಪ್ಪದೆ ಪಡೆಯುವುದು ನಮ್ಮ ಹಕ್ಕು. ನಾವು ಸಾರ್ವಜನಿಕರಾಗಿ ಇವತ್ತು ಒಂದು ಭ್ರಷ್ಟಾಚಾರ ಮುಕ್ತ ಪಕ್ಷದ ಕಾರ್ಯಕರ್ತರಾಗಿ ಇವನ್ನೆಲ್ಲ ನಾವು ಕೇಳಬೇಕಾಗ್ತದೆ, ಇವನ್ನೆಲ್ಲ ನಾವು ಖಂಡಿಸ್ಬೇಕಾಗ್ತದೆ. ನಾವೇನು ಅವ್ರ ಅಪ್ಪನ ಮನೆ ದುಡ್ಡು ಕೇಳ್ತಾ ಇಲ್ಲ. ಇಲ್ಲಿ ಆಗಬೇಕಾದ ಕಾಮಗಾರಿಯನ್ನು ಅಚ್ಚುಕಟ್ಟಾಗಿ ಮಾಡಂತ ಕೇಳ್ತಾ ಇದ್ದೇವೆ ಹೊರತು ಅವ್ರನ್ನೇನು ಉದ್ದೇಶಪೂರ್ವಕವಾಗಿ ಬ್ಲ್ಯಾಕ್ ಮೇಲ್ ಮಾಡೋದಾಗಲಿ ಯಾವುದೇ ಒಂದು ಇದು ಮಾಡೋದಾಗಲಿ ಮಾಡ್ತಾ ಇಲ್ಲ. ನಾವು ದಯವಿಟ್ಟು ಅವರು ಇದನ್ನ ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಹಲವಾರು ಬಾರಿ ಮನವಿ ಕೊಟ್ಟಿದ್ರು. ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದೀವಿ, ತಾಲೂಕು ಆಡಳಿತಕ್ಕೆ ಮನವಿ ಕೊಟ್ಟಿದ್ದೀವಿ. ಅವರಿಗೆ ಅಧಿಕಾರದ ಒಂದು ಇದನ್ನೇ ಗೊತ್ತಿಲ್ಲ. ಅದರಲ್ಲಿ ಅಧಿಕಾರದಲ್ಲಿ ಏನಿದೆ, ಆ ಅಧಿಕಾರ ಹೆಂಗೆ ಉಪಯೋಗ ಮಾಡಬೇಕು, ಒಬ್ಬ ಗುತ್ತಿಗೆದಾರನ ಯಾವ ರೀತಿ ಕೆಲಸ ತಗೋಬೇಕು, ಅವ್ರು ಕೊಟ್ಟಂಥ ಒಂದು ಎಂಜಲಕ್ಕೆ ಇವತ್ತು ಮರಳಾಗಿ ಈ ಕಾಮಗಾರಿಯನ್ನು ನಿರ್ವಹಿಸ್ತಾ ಇದ್ರು ಸುಮ್ಮನೆ ಇರೋದು ನೋಡಿದ್ರೆ ನಮಗೆ ನಾಚಿಕೆಯಡಿ ಸಂಗತಿ ಅನಿಸ್ತಾ ಇದೆ. ಇವತ್ತು ಮಹಾಭಾರತದ ಒಂದು ಶ್ಲೋಕ ಹೇಳ್ತದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಸಂಭವಾಮಿ ಯುಗೆ ಯುಗೆ ಅಂತೇಳಿ. ಅಂದರೆ ಯಾವಾಗ ಧರ್ಮ ಅಧರ್ಮಕ್ಕೆ ಇಳ್ತಾ ಇದ್ದಾರೋ ಅವಾಗ ನಾವೆಲ್ಲ ಜಾಗೃತರಾಗಬೇಕಾಗ್ತದೆ. ಒಂದು ಈ ಜಾಗೃತಿ ಮುಖಾಂತರ ಈ ಅಧರ್ಮವನ್ನು ನಾವು ಖಂಡಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ದಿಲೀಪ್ ಬಿಲ್ಕಾನ್ ಕಂಪ್ನಿಯವರು ಇರ್ಬೋದು, ಈ ರಸ್ತೆ ಗುತ್ತಿಗೆದಾರ ಇರ್ಬೋದು, KRDCL ಅಧಿಕಾರಿಗಳಿರ್ಬೋದು, ತಕ್ಷಣವೇ ಈ ಕಾರ್ಯಪ್ರವೃತ್ತರಾಗಿ ಇದನ್ನ ತಮ್ಮ ಅವಧಿಯೊಳಗನೆ ಮುಗಿಸಬೇಕು. ಜನರ ಸಂಚಾರಕ್ಕೆ ಇಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳ್ತಾ ಇದ್ದೇವೆ. ಈ ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೇಳ್ತಾ ಇದೆ, ಈ ರಸ್ತೆಯನ್ನ ಸಂಪೂರ್ಣ ಮಾಡುವವರಿಗೆ ಟೋಲ್ ನಾಕ ಸಂಗ್ರಹ ಮಾಡಬಾರ್ದು ಅಂತೇಳಿ. ಈ ಸಾರ್ವಜನಿಕರಿಂದ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ. ರಸ್ತೆ ಅಪೂರ್ಣ ಆಗಿದೆ.
ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರ, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರ ಅಂತ ಹೇಳಿ ನಾವು ಇಲ್ಲಿ ಪ್ರಶ್ನೆ ಮಾಡೋಕ್ಕಾಗಿದೆ. ಅದಕ್ಕೆ ಸೂಕ್ತವಾದಂಥ ಒಂದು ಹೋರಾಟಕ್ಕೆ ನಾವು ಹಿಡಿದಿದ್ದೇವೆ. ಈಗಾಗಲೇ 3ನೇ ದಿವಸ ನಮ್ಮದು ಹೋರಾಟ ಮುನ್ನಡೆದಿದೆ. ಇನ್ನೂ ಇದು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಎಚ್ಚೆತ್ತು ಆ ಒಂದು ಅವಘಡಗಳಿಗೆ ಅಧಿಕಾರಿಗಳಾಗಲಿ, ಸಂಬಂಧಿಸಿದ ಶಾಸಕರಾಗಲಿ, ಸಂಸದರಾಗಲಿ ಇದ್ದ ಗಮನ ಹರಿಸಿ ಕೆಲವೇ ದಿನಗಳಲ್ಲಿ ಕಾಮಗಾರಿ ಅಚ್ಚುಕಟ್ಟಾಗಿ ನಿರ್ವಹಿಸಿ ಸಾರ್ವಜನಿಕರ ಒಂದು ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದೆ. ಸುರೇಶ್ ರಾಯಬಾಗ ಪಟ್ಟಣದ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠ ಶಾಖಾ ಮಠದ 6ನೇ ವಾರ್ಷಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಜರುಗಿತು. ವಿವಿಧ ಮಠಾಧೀಶರು ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಮ್ಮ ದೇಶದಲ್ಲಿರುವ ಮಠ, ಮಂದಿರ, ಆಶ್ರಮಗಳು ಪ್ರಾಚೀನ ಕಾಲದಿಂದಲೂ ಆಧ್ಯಾತ್ಮಿಕದ ಮೂಲಕ ಜನರಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವ ಕಾರ್ಯವನ್ನ ಮಾಡುತ್ತಿವೆ ಎಂದು ಬೆಳಗಾವಿ ಕಾರಂಜಿ ಮಠದ ಗುರುಸಿದ್ಧ ಶ್ರೀಗಳು ಹೇಳಿದರು. ರವಿವಾರದಂದು ರಾಯಬಾಗ್ ಪಟ್ಟಣದ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠ ಶಾಖಾ ಮಠದ 6ನೇ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಭಾರತೀಯ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡುತ್ತಿದ್ದರು. ಪ್ರತಿಯೊಬ್ಬರೂ ಧಾರ್ಮಿಕ ಚಿಂತನೆಗಳನ್ನು ಅಳವಡಿಸಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳಬೇಕು. ಇಂದು ಜನರಲ್ಲಿ ಸಂಪತ್ತು ಇದ್ದರೂ ಕೂಡ ಶಾಂತಿ, ನೆಮ್ಮದಿಗಾಗಿ ಮಠ, ಮಂದಿರ, ಆಧ್ಯಾತ್ಮಿಕ ಕೇಂದ್ರಗಳ ಕಡೆಗೆ ಒಲವು ತೋರಿಸುತ್ತಿರುವುದನ್ನು ಕಾಣುತ್ತಿದ್ದೇವೆ ಎಂದರು. ಶ್ರಾವಣ ಮಾಸದಲ್ಲಿ ಒಂದು ದಿವಸ ನಾಡಿನ 3 ಮೂಲೆಗಳಿಂದ ಎಲ್ಲ ಪೂಜ್ಯ ಮಹಾಸಭೆಗಳು ಕರೆಸಿ ಅವರ ದರ್ಶನ ಮಾಡಿಸಿ ಅವರಿಂದ ನಿಮಗೆ ಉಪದೇಶವನ್ನು ಕೊಡಿಸುವ ಉದ್ದೇಶ ನಿಮ್ಮಲ್ಲಿ ಪರಿವರ್ತನೆ ಆಗಲಿ, ನಿಮ್ಮಲ್ಲಿ ಧರ್ಮ ಜಾಗೃತಿ ಆಗಲಿ, ಧರ್ಮಗುರುಗಳ ಬಗ್ಗೆ, ಧರ್ಮದ ಬಗ್ಗೆ ಅಭಿಮಾನಿ ಹುಟ್ಟಲಿ. ಪರಮಾನಂದವಾಡಿ ಗುರುದೇವ ಬ್ರಹ್ಮಾನಂದಾಶ್ರಮದ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಶ್ರೀಗಳು ಮಾತನಾಡಿ, ಕನ್ನಡ ನಾಡು ನುಡಿಗೆ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡು ಎಲ್ಲ ಸ್ವಾಮೀಜಿಗಳನ್ನು ಒಗ್ಗೂಡಿಸಿಕೊಂಡು ಹೋರಾಟ ಮಾಡಿದಂತಹ ಕೀರ್ತಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಅವರಿಗೆ ಸಲ್ಲುವುದು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಸಕ ಹಾಗೂ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಿಎಂ ಐಹೊಳೆ ಅವರು ಮಾತನಾಡಿ, ಅಧಿಕಾರ, ಆಸ್ತಿ, ಅಂತಸ್ತುಗಳಿಂದ ನೆಮ್ಮದಿ ದೊರೆಯುವುದಿಲ್ಲ. ಶಾಂತಿ, ಸಮಾಧಾನ, ನೆಮ್ಮದಿ ಮಠಮಾನ್ಯಗಳಿಂದ ಮಾತ್ರ ದೊರೆಯಲು ಸಾಧ್ಯ. ಆದ್ದರಿಂದ ಶ್ರಾವಣ ಮಾಸದಲ್ಲಿ ಮಠ ಮಂದಿರಗಳಿಗೆ ಹೋಗಿ ದರ್ಶನ ಪಡೆದುಕೊಂಡಲ್ಲಿ ಮಾತ್ರ ನೆಮ್ಮದಿ ಸಿಗುವುದರಲ್ಲಿ 2 ಮಾತಿಲ್ಲ ಎಂದರು. ಆದ್ರೆ ನಮಗೆ ಶಾಂತಿ, ನೆಮ್ಮದಿ, ಸಮಾಧಾನ ಸಿಗ್ಬೇಕಾದ್ರೆ ಇಂಥ ಮಠದಿಂದ, ಇಂಥ ಪೂಜೆದಿಂದ ನಮಗೆ ಶಾಂತಿ, ಸಮಾಧಾನ, ನೆಮ್ಮದಿ ಸಿಗ್ತದೆ. ಅದಕ್ಕೆ ನಾವು ಶ್ರಾವಣ ಮಾಸದಾಗ್ರೆ ಯಾಕೆ ಹೊತ್ತು ಒಂದು ತಿಂಗಳ ಮಠಗಳಿಗೆ, ಪೂಜೆರಿಗೆ ದರ್ಶನ ಮಾಡ್ಕೊಂಡ ಭಕ್ತಿಪೂರ್ವಕ ನಾವು ನಮನ ಸಲ್ಲಿಸಿ ಆಶೀರ್ವಾದ ಪಡ್ಕೊಂಡ ನಾವು ಮತ್ತೀಗ ಮಹೇಶಣ್ಣ ಬಾತಿ ಅವರು ಹೇಳಲ್ಲ, ಮತ್ತೀಗ ಶ್ರಾವಣದಾಗ ನಾವು ದೇವರಿಗೆ ನಡ್ಕೊಂಡ್ರೆ ಮುಂದೆ 11 ತಿಂಗಳು ನಮಗೆ ಏನೂ ತೊಂದರೆ ಬರಂಗಿಲ್ಲ. ಅದಕ್ಕೆ ನಾವು ಶ್ರಾವಣ ಮಾಸದಾಗ ಯಾಕಂತು ದೇವರ ದೀತ್ರ ಮಠ ಮಂದಿರಗಳಿಗೆ ಹೋಗಿ ಭಕ್ತಿಯಿಂದ ನಾವು ಕಾರ್ಯವನ್ನು ಸಲ್ಲಿಸಿ ಆಶೀರ್ವಾದ, ಪೂಜನ ಆಶೀರ್ವಾದಗಳು ಪಡ್ಕೊಂಡ್ರೆ ಮತ್ತೆ ನಮಗೆ ಯಾವುದೂ ತೊಂದರೆ ಬರೋದಿಲ್ಲ. ಅದಕ್ಕೆ ನಾವೆಲ್ಲರೂ ಆ ನಿಟ್ಟಿನೊಳಗೆ ನಡ್ಕೋಬೇಕಂತ ನಿಮ್ಮೆಲ್ಲರಿಗೂ ಕೂಡ ಕಳಕಳಿ ವಿನಂತಿ ಮಾಡ್ಕೊಂಡ. ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ದರು. ಬೆಳಿಗ್ಗೆ ಪಟ್ಟಣದ ಹನುಮಾನ್ ಮಂದಿರದಿಂದ ಶ್ರೀಮಠದವರೆಗೆ ಸುಮಂಗಲಿಯರಿಂದ ಕುಂಭಮೇಳ ಮತ್ತು ಜಗದ್ಗುರು ರೇಣುಕಾಚಾರ್ಯರ ಬೆಳ್ಳಿ ಮೂರ್ತಿ ಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀಗಳಿಗೆ ಕಿರೀಟ ಧಾರಣೆ ನೆರವೇರಿತು. ನಂತರ ಮಹಾಪ್ರಸಾದ ಜರುಗಿತು. ಕಬ್ಬೂರ್ ಗೌರಿಶಂಕರ ಮಠದ ರೇವಣಸಿದ್ಧ ಶಿವಾಚಾರ್ಯ ಸ್ವಾಮೀಜಿ, ಯರನಾಳದ ಕಾಳಿಕಾದೇವಿ ಮಂದಿರದ ಗುರುಬ್ರಹ್ಮಾನಂದ ಅಜ್ಜನವರು, ಉಗಾರ್ ಕೃಷ್ಣ ಮಂದಿರದ ಬಾಪು ಶೌಕತ್ ತಾಶೇವಾಲೆ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪವನ್ ಕತ್ತಿ, ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ, ಸಿಪಿಐ ಎಚ್ಡಿ ಮುಲ್ಲಾ, ಸುರೇಶ್ ಬೆಲ್ಲದ್, ಅರುಣ್ ಐಹೊಳೆ, ಮಹೇಶ್ ಕರ್ಮಡಿ, ಸದಾನಂದ್ ಹಳಿಂಗಳಿ, ಸದಾಶಿವ್ ಘೋರ್ಪಡೆ, ಅಣ್ಣಾಸಾಬ್ ಖೇಮ್ಲಾಪುರೆ, ಬಸವರಾಜ್ ಡೋನ್ವಾಡೆ, ರಾಜಶೇಖರ್ ಖಣದಾಳೆ, ಅಪ್ಪಾಸಾಹೇಬ್ ಬ್ಯಾಕುಡೆ, ಮಹಾದೇವ್ ಬೋರ್ಗಾಮೆ, ವಿಜಯ್ ಕೋಟಿವಾಲೆ, ಭಾರತಿ ಲೋಹಾರ್ ಸೇರಿದಂತೆ ಭಕ್ತಾದಿಗಳು ಉಪಸ್ಥಿತರಿದ್ದರು. ಸಂಜು ಹಂಜಿ ಸರ್ವರನ್ನ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದ್ರು. ಹಾಗೂ ಜಾತ್ರಾ ಮಹೋತ್ಸವದ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಪೂಜ್ಯರ ಪಾದಗಳಲ್ಲಿ ವಂದಿಸುತ್ತಾ ಹಾಗೂ ನಮ್ಮ ಕ್ಷೇತ್ರದ ಹಿರಿಯರು ಶಾಸಕರಾದ ಡಿ.ಎಂ. ಐಹೊಳೆ ಸಾಹೇಬ್ರವರ ಹಾಗೂ ನಮ್ಮ ಬಾತೆ ಅವರೇ
ಬೆಲ್ಲದವರೇ ಹಾಗೂ ವೇದಿಕೆ ಬರೆಸಿರುವ ಎಲ್ಲ ಗುರು ಹಿರಿಯರೇ ಹಾಗೂ ಎಲ್ಲ ನನ್ನ ತಾಯಿಂದರೇ, ಮುದ್ದು ಮಕ್ಕಳೇ, ಹಾಗೂ ನನ್ನ ಯುವಕ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ, ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿ ರೈತರ ಬಹುದಿನಗಳ ಬೇಡಿಕೆಯಂತೆ ಹಗಲು ಹೊತ್ತಿನಲ್ಲಿ 7 ಗಂಟೆ ನಿರಂತರ ವಿದ್ಯುತ್ ಪೂರೈಸುವ ನಿಟ್ಟಿನಲ್ಲಿ 12.29 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ವಿದ್ಯುತ್ ಉಪಕೇಂದ್ರವನ್ನ ಸ್ಥಾಪಿಸುವ ನಿಟ್ಟಿನಲ್ಲಿ ಸಚಿವ ಉಮೇಶ್ ಕತ್ತಿ ಭೂಮಿ ಪೂಜೆ ನೆರವೇರಿಸಿದರು. ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ್ ಗ್ರಾಮದಲ್ಲಿ ರೈತರ ಬಹುದಿನಗಳ ಬೇಡಿಕೆಯಂತೆ ಹಗಲು ಹೊತ್ತಿನಲ್ಲಿ 7 ಗಂಟೆ ನಿರಂತರ ವಿದ್ಯುತ್ ಪೂರೈಸುವ ನಿಟ್ಟಿನಲ್ಲಿ 12.29 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ವಿದ್ಯುತ್ ಉಪಕೇಂದ್ರವನ್ನ ಸ್ಥಾಪಿಸುವ ನಿಟ್ಟಿನಲ್ಲಿ ಸಚಿವ ಉಮೇಶ್ ಕತ್ತಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ್ ಗ್ರಾಮದಲ್ಲಿ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪನೆಗೆ ಭೂಮಿ ಪೂಜೆ ನೆರವೇರಿಸಿದ ಸಚಿವ ಉಮೇಶ್ ಕತ್ತಿ ಅವರು ಮಾತನಾಡುತ್ತಾ, ಈ ಕೇಂದ್ರದಿಂದ ಗೃಹ ಬಳಕೆ, ವಾಣಿಜ್ಯ ಚಟುವಟಿಕೆ ಹಾಗೂ ನೀರಾವರಿ, ಕೃಷಿ ಪಂಪ್ ಸೆಟ್ಗಳ ವಿದ್ಯುತ್ ಸಮಸ್ಯೆ ನೀಗಲಿದೆ. 10ಕ್ಕಿಂತ ಹೆಚ್ಚು ಗ್ರಾಮಗಳಲ್ಲಿ ನಿರಂತರ ವಿದ್ಯುತ್ ದೊರೆಯಲಿದೆ. ಹುಕ್ಕೇರಿ ತಾಲೂಕಿನಲ್ಲಿ ನಿರಂತರ 24 ಗಂಟೆ ವಿದ್ಯುತ್ ಪೂರೈಕೆ ವ್ಯವಸ್ಥೆ ಕಲ್ಪಿಸಿದ ಶ್ರೇಯಸ್ಸು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘಕ್ಕೆ ಸಲ್ಲುತ್ತದೆ ಎಂದು ಹೇಳಿದರು. ನಂತರ ಸಚಿವ ಉಮೇಶ್ ಕತ್ತಿ ಅವರನ್ನ ಗ್ರಾಮಸ್ಥರು ಮತ್ತು ಕೆಪಿಟಿಸಿಎಲ್ ಅಧಿಕಾರಿಗಳು ಸತ್ಕರಿಸಿದರು. ಈ ಸಂದರ್ಭದಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಕಲ್ಗೋಡ ಪಾಟೀಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶೀಲಾ ಪಾಟೀಲ್, ನಿರ್ದೇಶಕರಾದ ರಮೇಶ್ ಕುಲಕರ್ಣಿ, ರವಿ ಹಿಡಕಲ್, ಬಸವರಾಜ್ ಮರಡಿ, ಅಭಿಯಂತರ ನೇಮಿನಾಥ್ ಕೇಮ್ಲಾಪುರೆ ಹಾಗೂ ಸ್ಥಳೀಯ ಗ್ರಾಮಸ್ಥರು, ಮುಖಂಡರು ಉಪಸ್ಥಿತರಿದ್ದರು. ಅಂದರೆ ಹುಕ್ಕೇರಿ ತಾಲೂಕು ಬೇಕಾಗುವಂಥ ವಿದ್ಯುತ್ ಅಂದರೆ 40 ಕೆವಿ ನಿರ್ಮಾಣ ಆದಮೇಲೆ ಸವಿಸ್ತಾರವಾಗಿ 1200 ಮೆಗಾವಾಟ್ರಷ್ಟು ಹುಕ್ಕೇರಿ ತಾಲೂಕಿನಲ್ಲಿ ವಿದ್ಯುತ್ ಪ್ರಸರಣ ಆಗುವಂಥ ಪ್ರಸಂಗ ಇದೆ. ಆದರೂ ಇದ್ರ ಜೊತೆ ಒಂದು 400 ಕೆವಿ ನೀರ್ಲಿ ಗೂಡಿನಲ್ಲಿ ಮಾಡಬೇಕು ತೀರ್ಮಾನ ಮಾಡಿ ಈಗಾಗಲೇ ಇನ್ಸ್ಪೆಕ್ಷನ್ ಆಗ್ತಾ ಇದೆ. ಆ 400 ಕೆವಿ ಆದರೆ ಇದೆಲ್ಲ ಸ್ಟೇಷನ್ಗೆ 15 ಸ್ಟೇಷನ್ಗೆ ಸರಿಯಾಗಿ 30 ಕೆವಿ ಬಂದು ತಾಲೂಕಿನಲ್ಲಿ ಸಮೃದ್ಧಿವಂತ ವಿದ್ಯುತ್ ಸರ್ಕಾರ ಸೇವಾ ವ್ಯವಸ್ಥೆ ಅದು ಉಪಯೋಗ ನಾವೆಲ್ಲ ಬಿಡಬೇಕು. ಈಗ ರಾಜಕಾರಣ ಮುಖಾಂತರ ಸುಖಟ ವಿದ್ಯುತ್ ಐತಿ, ಅದೇ ತೊಂದರೆ. ಆದರೆ ನಾವು ತಾಲೂಕಿನವ್ರು ಬಸ್ ಮಾಡಿದ್ರೆ. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕಾಮನಟಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಬಲಶೆಟ್ಟಿಹಾಳ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಮಹತ್ತರ ಯೋಜನೆಯಾದ ಮನೆ ಮನೆಗೆ ಗಂಗೆ ಎನ್ನುವ ಯೋಜನೆಯ ಕಾಮಗಾರಿಯನ್ನ ಕೇಂದ್ರ ಸರ್ಕಾರದ ಅಪ್ಪರಾವ್ ಮತ್ತು ಡಾಕ್ಟರ್ ಸಂಜೀವ್ ಅಗರ್ವಾಲ್ ಒಳಗೊಂಡ ತನಿಖಾ ತಂಡ ಎಎಒ ಕಾಮಗಾರಿಯನ್ನ ಬಲಶೆಟ್ಟಿಹಾಳ ಗ್ರಾಮದಲ್ಲಿ ಗಲ್ಲಿಗಳಲ್ಲಿ ಸಂಚರಿಸಿ ಪರಿಶೀಲನೆ ನಡೆಸಿದ್ರು. ಕೇಂದ್ರ ತಂಡದಿಂದ ಜೆಜೆಎಂ ಕಾಮಗಾರಿ ವೀಕ್ಷಣೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕಾಮನಟಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಬಲಶೆಟ್ಟಿಹಾಳ್ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಪೂರ್ಣ ಯೋಜನೆಯಾದ ಮನೆ ಮನೆಗೆ ಗಂಗೆ ಎನ್ನುವ ಯೋಜನೆಯ ಕಾಮಗಾರಿಯನ್ನ ಕೇಂದ್ರ ಸರ್ಕಾರದ ಅಪ್ಪರಾವ್ ಮತ್ತು ಡಾಕ್ಟರ್ ಸಂಜೀವ್ ಅಗರ್ವಾಲ್ ಒಳಗೊಂಡ ತನಿಖಾ ತಂಡ ಜೆಜೆಎಂ ಕಾಮಗಾರಿಯನ್ನ ಬಲಶೆಟ್ಟಿಹಾಳ್ ಗ್ರಾಮದಲ್ಲಿ ಗಲ್ಲಿಗಳಲ್ಲಿ ತಿರುಗಾಡಿ ಪರಿಶೀಲನೆ ನಡೆಸಿದ್ರು. ನಂತರ ಅಧಿಕಾರಿಗಳಿಗೆ ಕಾಮಗಾರಿಯನ್ನ ಉತ್ತಮ ರೀತಿಯಲ್ಲಿ ನಿರ್ವಹಿಸುವಂತೆ ಸೂಚನೆ ನೀಡಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಸತೀಶ್, ಸುರಪುರ ತಾಲೂಕು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಹನುಮಂತಪ್ಪ ಅಮಲಿ, ಕಿರು ಸಹಾಯಕ ಇಂಜಿನಿಯರ್ ಇಬ್ರಾಹಿಂ ಕಾಮನಟಗಿ, ಗ್ರಾಮ ಪಂಚಾಯತ್ ಪಿಡಿಒ ಸಿದ್ದರಾಮಪ್ಪ ಪಾಟೀಲ್ ಮತ್ತು ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೊಡಗು ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿಯಾದ ಬೆಳೆ ವೀಕ್ಷಣೆಗೆ ಹೋದ ಮಾಜಿ ಮುಖ್ಯಮಂತ್ರಿ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಮೊಟ್ಟೆ ಎಸೆದ ಘಟನೆಯನ್ನ ಖಂಡಿಸಿ ಬೀಳಗಿಯಲ್ಲಿಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು.
ಕೊಡಗು ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿಯಾದ ಬೆಳೆ ವೀಕ್ಷಣೆಗೆ ಹೋದಂತಹ ಮಾಜಿ ಮುಖ್ಯಮಂತ್ರಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಮೊಟ್ಟೆ ಎಸೆದ ಘಟನೆಯನ್ನು ಖಂಡಿಸಿ ಬೀಳ್ಗಿಯಲ್ಲಿಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಅಪಾರ ಸಂಖ್ಯೆಯ ಕಾರ್ಯಕರ್ತರು ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನಂತರ ಮಿನಿ ವಿಧಾನಸೌಧಕ್ಕೆ ತೆರಳಿದ ಪ್ರತಿಭಟನೆ ಸಭೆಯಾಗಿ ಮಾರ್ಪಟ್ಟಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಜೆಟಿ ಪಾಟೀಲ್, ಮುಂಬರುವ ಚುನಾವಣೆಯಲ್ಲಿ ಸೋಲುವ ಭೀತಿಯಲ್ಲಿರುವ ಬಿಜೆಪಿ ಈ ತಂತ್ರಕ್ಕೆ ಮೊರೆ ಹೋಗಿದೆ ಎಂದರು. ಅಭಿವೃದ್ಧಿಯ ಕಡೆ ಗಮನ ಹರಿಸದೆ ಜಾತಿ ಧರ್ಮಗಳನ್ನ ಒಡೆದಾಡುವುದೇ ಬಿಜೆಪಿಯ ಸಿದ್ಧಾಂತ ಎಂದು ದೂರಿದ್ರು. ಸಂವಿಧಾನವನ್ನ ತಿದ್ದುವ ಹುನ್ನಾರ ನಡೆಸಿದ ಬಿಜೆಪಿ ರಾಜ್ಯ ಮತ್ತು ಕೇಂದ್ರದಲ್ಲಿ ಮುಗೀತು ನೋಡಿ ಇವರ ಮೋಡಿ ಎಂದರು. ಮುಂಬರುವ ಚುನಾವಣೆಯಲ್ಲಿ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಕಿತ್ತೆಸೆಯಲು ಸನ್ನದ್ಧರಾಗಿ ಎಂದು ಕಾರ್ಯಕರ್ತರಿಗೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್ಜಿ ನಂಜಯ್ಯನಮಠ, ಬಸವಪ್ರಭು ನಾಡಗೌಡ, ಶಿವಾನಂದ್ ಲಿಂಗನೂರ್, ಶ್ರೀಶೈಲ್ ಆಂಟೀನ್, ಶಿವಾನಂದ್ ಎಂ ಬಿಸನಾಳ್, ಹನುಮಂತ್ ಕಾಖಂಡಕಿ, ಮಲ್ಲು ಹೋಳಿ, ಮಾದೇವ್ ಹಾದಿಮನಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಸರ್ಕಾರದಲ್ಲಿ ಯಾವಾಗಲೂ ವಿರೋಧ ಪಕ್ಷ ನಾಯಕರಂದ್ರೆ ಶಾಡೋ ಮುಖ್ಯಮಂತ್ರಿ ಇದ್ದಾಗ ಸಿದ್ದರಾಮಯ್ಯನವ್ರನ್ನ ತಚ್ಚಿ ಹೋಗಿದ್ದೇನು ಬೊಮ್ಮಾಯಿ ಮೇಲೆ ತಚ್ಚಿ ಹೋಗದಂಗೆ. ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ಏನು 12ನೇ ಶತಮಾನದಲ್ಲಿ ಬಸವಣ್ಣನವರು ಹಾಕಿಕೊಟ್ಟಿರುವಂಥ ತತ್ವಗಳನ್ನು, ನೀತಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ರಾಜಕಾರಣ ಮಾಡಲಿಕ್ಕೆ ಹಚ್ಚಿದ್ದಾರೆ. ಪ್ರತಿಯೊಂದು ಸಮಾಜವನ್ನು ಸಮಾನವಾಗಿ ಕಾಣುವಂಥ ಸದ್ಬುದ್ಧಿ ಸನ್ಮಾನ ಸಿದ್ದರಾಮಯ್ಯನವರಲ್ಲಿದೆ. ಅವ್ರಿಗೆ ಈಗ ಬಿಜೆಪಿಯವ್ರ ಆಟ ಏನಪ್ಪ ಅಂದ್ರೆ, ಮೊನ್ನೆ ದಾವಣಗೆರೆ ಒಳಗೆ 12 ಲಕ್ಷಕ್ಕಿಂತೂ ಮಿಕ್ಕಿಯ ಜನ ಸೇರಿದ್ರು. ಅದನ್ನು ಪಡ್ಕೊಳ್ಳೋರು ಪರಿಸ್ಥಿತಿಯೊಳಗೆ ಬಿಜೆಪಿ ಇದ್ದಾರೆ. ಭಯ ಹುಟ್ಟಿದೆ ಅವರಲ್ಲಿ. ಒಬ್ಬ ವ್ಯಕ್ತಿ ನಾನು 50 ವರ್ಷ ನೋಡಿದ್ದೀನಿ. ನೆಹರು ಅವರು ಹಿಡ್ಕೊಂಡು ನೆಹರು ಅವ್ರನ್ನ ನೋಡಿಲ್ಲ, ಅಂದ್ರೆ ನೋಡಿದ್ದೀವಿ, ಆದರೆ ಸಮೀಪದಿಂದ ನೋಡಿಲ್ಲ. ನಂತರ ಇಂದಿರಾ ಗಾಂಧಿ ಅವರು ಹಿಡ್ಕೊಂಡು ಇಲ್ಲಿವರೆಗೆ ಯಾರ್ಯಾರು ಪ್ರಧಾನಮಂತ್ರಿಯಾಗಿದ್ದಾರೆ, ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸೇರಿದ್ದಿಲ್ಲ. ವೃಕ್ಷವನ್ನ ಪ್ರೀತಿಸುವುದು, ವೃಕ್ಷವನ್ನ ರಕ್ಷಿಸುವುದು ಅದುವೇ ಧರ್ಮ ಎಂದು ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳು ಹೇಳಿದರು. ಇಂಡಿ ತಾಲೂಕಿನ ಸಾವಳಸಂಗ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆ, ಗ್ರಾಮ ಪಂಚಾಯತ್ ಕೋಳೂರಗಿ ಸಹಯೋಗದಲ್ಲಿ ರವಿವಾರದಂದು ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ವನ ವೀಕ್ಷಣೆ ಮಾಡಿ ಆಶೀರ್ವಚನ ನೀಡಿದರು. ವನ ನಾಡಿನಲ್ಲಿ ಹಸಿರೀಕರಣ ಮಾಡುವುದು ದೊಡ್ಡದು ಎಂದು ಸಿದ್ದೇಶ್ವರ ಶ್ರೀಗಳು ಹೇಳಿದರು. ವೃಕ್ಷವನ್ನ ಪ್ರೀತಿಸುವುದು, ವೃಕ್ಷವನ್ನ ರಕ್ಷಿಸುವುದು ಅದುವೇ ಧರ್ಮ ಎಂದು ವಿಜಯಪುರದ ಜ್ಞಾನಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳು ಹೇಳಿದರು. ಇಂಡಿ ತಾಲೂಕಿನ ಸಾವಳಸಂಗ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆ, ಗ್ರಾಮ ಪಂಚಾಯತ್ ಕೋಳೂರ್ಗಿ ಸಹಯೋಗದಲ್ಲಿ ರವಿವಾರದಂದು ಸಿದ್ದೇಶ್ವರ ಶ್ರೀಗಳು ವನ ವೀಕ್ಷಣೆ ಮಾಡಿದ್ರು. ನಂತರ ಆಶೀರ್ವಚನ ನೀಡಿದ್ರು. ಇದೇ ಸಂದರ್ಭದಲ್ಲಿ ಶಾಸಕ ಯಶವಂತರಾಯಗೌಡ ಪಾಟೀಲ್ರು ಭಾಗವಹಿಸಿ ಮಾತನಾಡಿದ್ರು. ಸಭೆಯಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದವರು ಹಾಗೂ ಅರಣ್ಯ ಪ್ರಿಯರು ಉಪಸ್ಥಿತರಿದ್ದರು. ಹಾಗಾದ್ರೆ ಬನ್ನಿ ಅರಣ್ಯ ಕುರಿತು ಶ್ರೀಗಳು ಏನು ಹೇಳಿದ್ದಾರೆ ಅಂತ ಕೇಳೋಣ. ಬೆಳೆಸ್ರಿ ಅಂತ ಪ್ರೋತ್ಸಾಹ ಕೊಡ್ತೀರಿ. ಒಂದು ಗಿಡ ನೀವು ಕೆಡಿಸಿಲ್ಲಲ್ಲ, ಇದ ನಿಮ್ಮ ದೊಡ್ಡ ಸೇವೆ. ನಮ್ಮ ಹೊಲಕ್ಕೆ ತ್ರಾಸ ಆಗತ್ತೆ, ನಮ್ಮ ಸಮೀಪ ಇವೆಲ್ಲ ಬೇಡ ಅಂತ ರಾತ್ರಿ ಅವ್ರ ಹಗಲು ಹಚ್ಚೋದು, ನೀವು ರಾತ್ರಿ ಕಿತ್ತೋದಾದ್ರೆ ಗಟ್ಟಿ ಹಿಂಗೆ ಆಗ್ಯಾವ ಭಾಳ ಕಡೆ. ನಾವು ಹಚ್ತಿರ್ತೇವೆ, ಹೋಗಿ ನೋಡಿದ್ರೆ ಮತ್ತೆ ಹಾಕಿರ್ತೀವಿ, ಒಂದು ಯಾವುದೋ ಉಳಿದಿರ್ತದೆ. ಅದು ನಾವು ಹೋಗ್ತೀನಿ ಅಂತ ಓದಿರ್ತಾರೆ. ನಮ್ಮನ್ನು ಯಾರು ನೋಡೋರೇ ಇಲ್ಲ. ಇಲ್ಲಿ ಹಂಗಲ್ಲ, ನೋಡೋ ಜನ ಎಷ್ಟು ಬುದ್ಧಿವಂತ ಜನ ಎಲ್ಲ ಅದಾರೆ, ಶಾಸಕರಿದ್ದಾರೆ, ಎಲ್ಲ ನೀವು ಅದೀರಿ. ಎಲ್ಲರ ಪೋಷಣೆಯಲ್ಲಿ ಈ ವೃಕ್ಷಗಳು ನಲಿತಾ ಇದ್ದಾವ, ಆನಂದ ಪಡ್ತಾ ಇದ್ದಾವ. ಅವು ದೇವರಿಗೆ ಹೇಳ್ತಾವ, ನೀನು ಏನಾದರೂ ಅನುಗ್ರಹ ಮಾಡೋದಿದ್ರೆ ಸಾವಳ ಸಂಘದವ್ರ ಮೇಲೆ ಮಾಡಿ. ನೀವು ತಪ್ಪು ತಿಳ್ಕೊಂಡಿರಿ, ಮತ್ತು ನನ್ನ ಮೇಲೆ ಬ್ಯಾಡ ಏನು,
ಅಂತ ಸುತ್ತ ಹಳ್ಳಿಯವರು ಅಂತಾರಿಲ್ಲ. ಶ್ರಾವಣ ಸಂಘ ಅಂದ್ರೆ ಎಲ್ಲರದು ಸಂಘದಲ್ಲ, ಹಳ್ಳಿಯವ್ರ ಸಂಘ. ಅವ್ರ ಮೇಲೆ ದೇವ ಕೃಪಾ ಮಾಡ. ಹಂಗೆ ನೀವೆಲ್ಲರೂ ಒಕ್ಕಟ್ಟಾಗಿ ಲಕ್ಷ್ಯಗಳನ್ನು ಕಳಿಸೋದು, ಆನಂದ ಪಡೋದು. ನಮಗೂ ಇದೆಯ ಕರಿತಾ ಇರ್ತಾರೆ ಅವಾಗೊಂದು ಇವಾಗೊಂದು. ಕರೆದಾಗ ಒಮ್ಮೆ ಗಂಟೆ ಬಿಟ್ಟಿವಾಗ ಕೇಳೋದಿಟ್ಟ ತಡ. ಹೌದಲ್ಲ, ನಾವು ಮೊನ್ನೆ ಬರಕ್ಕೆ ತಯಾರಾಗಿದ್ದೇವೆ, ಆದರೆ ಅವರು ಕರೀಲಿ ಅಂತ ಬಿಟ್ಟಿದ್ದೇವೆ. ಅದ್ರಾಗ ಇಂದ ಸೋಮವಾರಲ್ಲೇ ನಿಂದ ರವಿವಾರ ಎಲ್ಲರಿಗೂ ಸೂಟಿ ಸೂಟಿ ಸೂಟಿ. ಹೌದಲ್ಲ, ಸೂಟಿ ಅದೇನು ಆರಾಮ ಅದಕ್ಕೆ ಬಂದಿದ್ದು ಬಹಳ ಸಂತೋಷ ಆಯಿತು. ಈ ಸಂತೋಷದ ಕ್ಷಣಗಳು ಮತ್ತೆ 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 ನಮ್ಮ ಎಮ್ಮೆಲ್ಲೆ ಅವರು, ಇಲ್ಲಿರುವ ಎಲ್ಲ ಅಧಿಕಾರಿಗಳು ಎಲ್ಲರೂ ತಂದು ಕೊಡಲಿ ಅಂತ ನಾವು ಇಷ್ಟಪಡೋದು. ಇದನ್ನು ನಾವೇನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಏನಿಲ್ಲ, ಕರೆದು ಹೋಗ್ತೇವೆ. ಅದರ ನಾವಾಗೆ ಹೋಗಬೇಕಾದ್ರೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.